ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಯಾರು ಕೂಡ ಮನೆಯನ್ನ ಬಾಡಿಗೆ ಕೊಡ್ತಾ ಇಲ್ಲ. ಅಷ್ಟೇ ಅಲ್ಲದೆ ಸ್ವಂತ ಮನೆ ಕಟ್ಟಿಕೊಳ್ಳುವಂತ ಸಾಮರ್ಥ್ಯ ಅಂತ ಹೇಳಿದ್ರೆ ಅಷ್ಟು ಹಣ ಕೂಡ ನಮ್ಮ ಬಳಿ ಇಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಗಮನಿಸ್ತಾ ಹೋಗೋದಾದ್ರೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಹಾಗೇನೆ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ವಸತಿಯನ್ನು ನೀಡಬೇಕು ಅಂತ ಹೇಳಿ ಬಳ್ಳಾರಿಯಲ್ಲಿ ಪ್ರಗತಿ ಸದಾ ಸೇವಾ ಸಂಘ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು. ಜಿಲ್ಲೆಯಲ್ಲಿ ಲಿಂಗತ್ವ ಹಾಗೆಯೇ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದವರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ವಾಸಿಸೋಕೆ ಮನೆ ಇಲ್ಲ, ಹೀನಾಯ ಸ್ಥಿತಿಯಲ್ಲಿ ಬದುಕು ನಡೆಸ್ತಾ ಇದ್ದೇವೆ. ಬಾಡಿಗೆ ಮನೆ ಸಿಗ್ತಾ ಇಲ್ಲ. ಒಂದು ವೇಳೆ ಮನೆ ಬಾಡಿಗೆಗೆ ಸಿಕ್ಕಿದ್ರೂ ಕೂಡ ಊರು ಹೊರಗೆ ದೊರೆಯುತ್ತೆ. ಬಾಡಿಗೆ ಕೂಡ ಜಾಸ್ತಿ ಇರುತ್ತೆ. ಕೆಲಸ ಇಲ್ಲದೆ ಭಿಕ್ಷಾಟನೆ ಮಾಡಿ ಬಂದ ಹಣದಲ್ಲಿ ಬಾಡಿಗೆ ಕಟ್ಟೋಕ್ಕೆ ತೀರಾ ಕಷ್ಟ ಆಗ್ತಾ ಇದೆ. ಲಿಂಗತ್ವ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಪ್ರಗತಿ ಸದಾ ಸೇವಾ ಸಂಘದ ಅಡಿಯಲ್ಲಿ ವಸತಿಯನ್ನು ಕಲ್ಪಿಸಬೇಕು. ಮಂಗಳಮುಖಿಯರಿಗೆ ಗೃಹಲಕ್ಷ್ಮಿ ಹಾಗೆಯೇ ಗೃಹಜ್ಯೋತಿ ಸೌಲಭ್ಯ ಸರ್ಕಾರ ನೀಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಲಾಗಿದೆ. ನಮ್ಮದರಲ್ಲಿ 1950 ಜನ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ಭಾಳ ಕಡು ಬಡವರು ಒಂದು 450 ಜನ ಇದ್ದಾರೆ. ಅವರಿಗೆ ಭಾಳಷ್ಟು ಮನೆ ಇಲ್ಲ ಅಂತೇಳಿ ನಾವು DC-ಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. DC ಸಾಹೇಬ್ರವರು ನಮ್ಮ ಮನವಿ ಪತ್ರ ತಗೊಂಡು ಬೇಗದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಯೋಜನೆ ನಾವು ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯವರು ನಮ್ಮ ಅಕ್ಕ ಎಮ್ಮ ಪದ್ಮಶಾಲಿ ಬೆಂಗಳೂರಲ್ಲಿ ಭಾಳಷ್ಟು ಹೋರಾಟ ಮಾಡಿ ಸಿದ್ದರಾಮಯ್ಯವ್ರಿಗೆ ನಮ್ಮ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಮಾಜದಲ್ಲಿ ಏನು ಸಿಗ್ತಾವ 5 ಗ್ಯಾರಂಟಿ, ಆ ಗ್ಯಾರಂಟಿ ನಮಗೆ ಸಿಗಬೇಕು ಅಂತೇಳಿ ಅಕ್ಕಯ್ಯ ಪದ್ಮಶಾಲಿ ಅವರು ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಅವ್ರ ತಲೆ ಕೇಳ್ಕೊಂಡ್ರೆ 5 ಗ್ಯಾರಂಟಿಯಲ್ಲಿ 1 ಗ್ಯಾರಂಟಿಗೆ ನಮ್ಗೆ ಒಂದು ಸಿಗದಿಲ್ಲ. ರೇಷನ್ ಕಾರ್ಡ್ ಬೇಕಂತಾರೆ. ನಮ್ಮ ಮಂಗಳಮುಖಿಯಲ್ಲಿ ಭಾಳಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ, ಒಬ್ಬೊಬ್ಬರಿಗೆ ಆಧಾರ್ ಕಾರ್ಡ್ ಇಲ್ಲ, ಒಬ್ಬೊಬ್ರಿಗೆ ID ಕಾರ್ಡ್ ಇಲ್ಲ. ಒಬ್ರಿಗಿದ್ರೆ ಒಬ್ರಿಗೆ ಐತೆ, ಅದರಲ್ಲಿ ಗಂಡು ಅಂತ ಹೆಸರು ಇರ್ತೈತಿ, ಹೆಣ್ಣು ಅಂತ ಹೆಸರು ಇರ್ತೈತೆ. ನಮ್ಮನ್ನು ಆಧಾರ್ ಕಾರ್ಡ್ ತಗೊಂಡು ಬಸ್ಸಲ್ಲಿ ಕೂತ್ಕೊಂಡ್ರೆ ಇದರಲ್ಲಿ ಗಂಡು ಮಕ್ಕಳ ಹೆಸರು ಐತಲ್ಲ, ನಿಮಗೆ ಹೆಣ್ಣಿನ ಹೆಸರು ಇಲ್ಲಲ್ಲ ಅಂತ ಹೇಳಿ ನಮ್ಮನ್ನು ID ಕಾರ್ಡಲ್ಲಿ ನಮ್ಮ ಅಪ್ಪ ಅಮ್ಮ ಮಾಡಿಸಿರ್ತಾರಲ್ಲ, ಅವಾಗ ಆ ID ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡೋಗಿ ಬಸ್ ಒಂದು ಸರ್ಕಾರ ನಮಗೆ ಏನು ಬೆನಿಫಿಟ್ ಕೊಟ್ಟಿಲ್ಲ. ಒಂದು ಮೀಸಲಾತಿ ಕೊಟ್ಟರು, ಆ ಮೀಸಲಾತಿದು ನಮಗೆ ಏನು ಸರ್ಕಾರ ಕಡೆಯಿಂದ ನಮಗೆ ಸವಲತ್ತು ಸಿಕ್ಕಿಲ್ಲ. ಸವಲತ್ತು ಸಿಕ್ಕಬೇಕಂತೇಳಿ ನಾವು ಕೇಳ್ಕೊಂತಿದ್ದೀವಿ. ನಮ್ಮ ಮಂಗಳಮುಖಿಯರಿಗೆ ನಮಗೆ ಗೃಹಲಕ್ಷ್ಮಿಗಳು ಬಂದಿಲ್ಲ, ನಮಗೆ ವಾಸಗಳಿಲ್ಲ, ಮನೆಗಳಿಲ್ಲ, ಜಗಗಳಿಲ್ಲ. ನಮಗೆ ದಯಮಾಡಿ ಸರ್ಕಾರ ಕಡೆಯಲ್ಲಿದ್ದ ಸಿದ್ದರಾಮಯ್ಯ ಸಾರ್ ಆಗಲಿ, DK ಶಿವಕುಮಾರ್ ಸಾರ್ ಆಗಲಿ, ನಮ್ಮ ಮಂಗಳಮುಖಿಯರಿಗೆ ಎಲ್ಲರಿಗೆ ಗುರುತಿಸಿ ನಮಗೆ ಜಗಗಳು ಕೊಡಬೇಕಂತ ಕೇಳ್ತಿದ್ದೀವಿ. ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ನಾಗೇಂದ್ರ ಸಾರ್ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯವರೇ ಅವರು. ಆದರೆ ಅವ್ರ ಗಮನಕ್ಕೂ ಈ ನಮ್ಮ ಒಂದು ಸಮುದಾಯದ ಗೋಳನ್ನು ತೆಗೆದುಕೊಳ್ಬೇಕು. ಮಾನ್ಯ ನಮ್ಮ ನಾಗೇಂದ್ರ ಸಾಹೇಬರು ಉಸ್ತುವಾರಿ ಸಚಿವರಾಗಿದ್ದಾರೆ. ದಯವಿಟ್ಟು ಹಿಂದೆ ಯಾರೂ ನಮ್ಮನ್ನು ಕಿವಿಯಲ್ಲಿ ಹಾಕ್ಕೊಂಡಿಲ್ಲ. ಈಗಿನ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಮಂಗಳಮುಖಿಯರಿಗೆ ಟ್ರಾನ್ಸ್ಜೆಂಡರ್ಗೆ ವಿಶೇಷವಾಗಿ ಒತ್ತು ಕೊಟ್ಟು ಮಾನ್ಯ ಉಸ್ತುವಾರಿ ಸಚಿವರಾದಂಥ ನಮ್ಮ ನಾಗೇಂದ್ರ ಸಾರ್ ಅವರು ನಮ್ಮ ಒಂದು ಬೇಡಿಕೆಯನ್ನು ಅವರ ಗಮನಕ್ಕೆ ತಗೊಂಡು ಬೇಗನೆ ಈ ಒಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ. ಈ ಸಮಸ್ಯೆಯನ್ನು ಪರಿಹರಿಸಲಿಲ್ಲ ಅಂದರೆ ನಾವು ಉಗ್ರವಾಗಿ ಧರಣಿ ಕುಂದಿರ್ತೀವಿ. ನಮಗೆ ಮನೆ ವಸತಿ ಸಿಗೋವರೆಗೂ ರಾಜ್ಯ ಮಟ್ಟದಲ್ಲಿವರೆಗೂ ನಾವು ಹೋರಾಟ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.